ಸುಮ್ಮನೆ ಊಹೆ ಮಾಡ್ಕೊಳ್ಳಿ, ಅಕಸ್ಮಾತ್ ಒಂದೊಮ್ಮೆ ಬ್ರಿಟಿಷ್ ಈಗ ಬಂದು ನಮ್ಮ ಭಾರತವನ್ನ ಹಿಡಿದಿಟ್ಕೊಂಡ್ಬಿಟ್ರೆ ನೀವೆಲ್ಲ ಸ್ವತಂತ್ರ ಹೋರಾಟ ಮಾಡಿ ಬಿಡಿಸ್ತೀರಾ? ಇಲ್ಲ. ಯಾಕೆ ಗೊತ್ತಾ? ಒಂದ್ LKG ಫೀಸ್ ಲಕ್ಷ ಲಕ್ಷ, ಒಂದ್ ಇಂಜಿನಿಯರಿಂಗ್ ಫೀಸ್ ಕೋಟಿ ಕೋಟಿ, ಒಂದ್ ಮೆಡಿಕಲ್ MD ಫೀಸ್ ಕೋಟಿ ಕೋಟಿ. ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಮಕ್ಕಳನ್ನ ಓದಿಸ್ಬೇಕಲ್ಲ ಅಂತ ಒಂದೇ ಒಂದ್ ಮಗು ಮಾಡ್ಕೊಂಡಿದೀರಾ? 2-3 ಮಾಡ್ಕೊಂಡ್ರೆ ಓದ್ಸಕ್ ಆಗಲ್ಲ ಅಂತ. ಅದನ್ನು ಬಿಡಿ, ಅದಕ್ ಮುಂಚೆ ಒಂದು ಮಗುನ್ ಡೆಲಿವರಿ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಮಾಡುವಂತ ಆಸ್ಪತ್ರೆಗಳ ಊರಲ್ಲಿ ನೀವಿದ್ದೀರಾ. ಅಯ್ಯೋ ಇಷ್ಟೊಂದೆಲ್ಲ ಖರ್ಚಾಗುತ್ತಲ್ಲಪ್ಪ ಅಂತ ಒಂದೇ ಮಗುಗ್ ಸೀಮಿತ ಆಗ್ಬಿಟ್ಟಿದ್ದೀರಾ. ನೀವು ಹೋರಾಟ ಮಾಡ್ತೀರಾ? ಇದೆಲ್ಲ ಬಹಳ ದೊಡ್ಡದಾಯ್ತು ರೀ. ಎಜುಕೇಶನ್ ಮಾಫಿಯಾ, ಮೆಡಿಕಲ್ ಮಾಫಿಯಾ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಕರ ಧರ್ಮಿ. ನೀನೇನ್ ಬುದ್ಧಿಗಿದ್ದಿ ಇದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆಯಲ್ಲ, ಅದನ್ನ ಬಿಡ್ರಿ. ನೀವು EMI ಅಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲೋ ಒಂದ್ ಕಡೆ ಒಂದ್ ಸೈಟ್ ತಗೊಂಡಿರ್ತೀರಾ, ಸಾಲ ಮಾಡಿ ಮನೆ ಕಟ್ತೀರಾ. ಎಂತ ಸೊಗಸಾದ ಲೇಔಟು, 40 ಅಡಿ 60 ಅಡಿ 100 ಅಡಿ ರಸ್ತೆ, ಎಂತ ಚಂದಾಗಿದ್ಯಪ್ಪ, ನನ್ನ ಲೇಔಟ್ ಅಲ್ಲಿ ನಾನು ಆರಾಮಾಗಿ ವಾಕಿಂಗ್ ಮಾಡ್ಕೋಬಹುದು ಅಂತ ಕನಸ್ಕೊಂಡಿರ್ತೀರಾ. ಅಷ್ಟೇ, 5